ನವರಾತ್ರಿಯ 2ನೆಯ ದಿನದ ಶುಭಾಶಯಗಳು. ನವರಾತ್ರಿಯ ಈ ದಿನ ದುರ್ಗೆಯನ್ನು ಬ್ರಹ್ಮಚಾರಿಣಿಯಾಗಿ ಆರಾಧಿಸ್ತೀವಿ. ಬ್ರಹ್ಮಚಾರಿಣಿಯ ಬಗೆಗಿನ ಕತೆ ಏನು, ಈ ದಿನದ ವಿಶೇಷವಾದ ಬಣ್ಣ ಯಾವುದು ಹಾಗೂ ಬ್ರಹ್ಮಚಾರಿಣಿಯನ್ನು ಪೂಜಿಸುವಂಥ ದೇವಾಲಯಗಳು ಭಾರತದಾದ್ಯಂತ ಎಲ್ಲಿದೆ ಅಂತ ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಸತೀದೇವಿ ಪರ್ವತರಾಜನ ಮಗಳಾಗಿ ಹುಟ್ಟಿ ಬರುತ್ತಾಳೆ. ಆದರೆ ಪುಟ್ಟ ಸತಿಗೆ ತನ್ನ ಜೀವನದ ಉದ್ದೇಶ ಶಿವನನ್ನು ವರಿಸುವುದು ಎಂದು ನೆನಪಿರೋದಿಲ್ಲ. ಹೀಗಾಗುವಾಗ ಒಂದು ದಿನ ನಾರದ ಮುನಿಗಳು ಹಿಮಾಲಯಕ್ಕೆ ಭೇಟಿ ನೀಡಿ ಸತೀದೇವಿಗೆ ಅಂದರೆ ಪುಟ್ಟ ಪಾರ್ವತಿಗೆ ತನ್ನ ಜೀವನದ ಉದ್ದೇಶ ಶಿವನನ್ನು ವರಿಸುವುದು ಎಂದು ತಿಳಿಸ್ಕೊಡ್ತಾರೆ. ಆದರೆ ಶಿವನನ್ನು ವರಿಸಬೇಕಾದ್ರೆ ಘೋರ ತಪಸ್ಸನ್ನು ಆಚರಿಸಬೇಕು ಅಂತಲೂ ಹೇಳ್ತಾರೆ. ಪಾರ್ವತಿ ತಾನು ರಾಜಕುಮಾರಿಯಾದರೂ ಎಲ್ಲವನ್ನ ತ್ಯಜಿಸಿ ಈ ತಪಸ್ಸನ್ನು ಮಾಡಬೇಕು ಅಂತ ನಿರ್ಧರಿಸ್ತಾಳೆ. ಇದೇ ಸಮಯದಲ್ಲಿ ದೇವತೆಗಳೆಲ್ಲ ಕಾಮದೇವನ ಬಳಿ ಹೋಗಿ ಶಿವನನ್ನು ಹೇಗಾದರೂ ಮಾಡಿ ಪಾರ್ವತಿ ವರಿಸುವಂತೆ ಮಾಡು ಅಂತ ಕೇಳ್ಕೊಳ್ತಾರೆ. ಇದಕ್ಕೆ ಕಾರಣ ಏನು ಅಂತ ಅಂದರೆ ತಾರಕಾಸುರ ಎಂಬ ಅಸುರ ಕೊಡುವಂಥ ಉಪಟಳ ಮತ್ತು ಅವನ ಬಳಿ ಇರೋ ವರ. ಏನು ಆ ವರ ಅಂತ ಅಂದರೆ ಶಿವ ಮತ್ತು ಪಾರ್ವತಿಯಿಂದ ಜನಿಸುವ ಸಂತಾನದಿಂದ ಮಾತ್ರ ತಾರಕಾಸುರನ ವಧೆ ಮಾಡುವುದು ಅನ್ನೋ ವರವನ್ನು ತಾರಕಾಸುರ ಪಡ್ಕೊಂಡಿರ್ತಾನೆ. ಹೀಗೆ ದೇವತೆಗಳ ಮಾತಿಗೆ ಬೆಲೆ ಕೊಟ್ಟಂಥ ಕಾಮದೇವ ಶಿವನ ಬಳಿ ಹೋಗಿ ಬಯಕೆಯ ಬಾಣವನ್ನು ಹೊಡೆಯುತ್ತಾನೆ. ಇದರಿಂದ ಕೋಪಗೊಂಡಂಥ ಶಿವ ತನ್ನ 3ನೇ ಕಣ್ಣನ್ನು ತೆಗೆದು ಕಾಮದೇವನನ್ನು ಭಸ್ಮ ಮಾಡ್ತಾನೆ. ಇಷ್ಟಾದರೂ ಪಾರ್ವತಿ ತನ್ನ ಭರವಸೆಯನ್ನು ಕಳೆದುಕೊಳ್ಳದೆ ಶಿವನೊಂದಿಗೆ ಪರ್ವತಗಳಲ್ಲಿ ವಾಸಿಸಲು ಪ್ರಾರಂಭಿಸ್ತಾಳೆ. ಪಾರ್ವತಿಯ ಈ ಅಂಶವನ್ನೇ ಬ್ರಹ್ಮಚಾರಿಣಿ ದೇವಿ ಅಂತ ಕರೆಯೋದು. ಪಾರ್ವತಿಯ ಈ ತಪಸ್ಸಿನ ಗುಣವನ್ನು ಅರಿತಂತ ಶಿವ ಮಾರುವೇಷದಲ್ಲಿ ಹೋಗಿ ಅವಳನ್ನು ನಿರುತ್ಸಾಹಗೊಳಿಸಲು ಪ್ರಯತ್ನಿಸ್ತಾನೆ ಹಾಗೂ ಅವಳಿಗೆ ಹಲವಾರು ಸವಾಲುಗಳನ್ನು ಕೊಡುತ್ತಾನೆ. ಇದನ್ನೆಲ್ಲವನ್ನೂ ಭೇದಿಸುವಂತಹ ಪಾರ್ವತಿ ಗಟ್ಟಿಯಾಗಿ ನಿಂತು ತನ್ನ ತಪಸ್ಸನ್ನು ಮುಂದುವರಿಸ್ತಾಳೆ. ಪಾರ್ವತಿಯ ಈ ಬುದ್ಧಿವಂತಿಕೆ ಮತ್ತು ಅವಳ ಅತಿ ಸೌಂದರ್ಯವನ್ನು ಕಂಡಂಥ ಶಿವ ತನ್ನ ನಿಜ ಸ್ವರೂಪವನ್ನು ತಿಳಿಸಿ ಆಕೆಯನ್ನು ವಿವಾಹವಾಗುತ್ತಾನೆ. ಈ ಘನಘೋರವಾದ ತಪಸ್ಸನ್ನು ಮಾಡುವಾಗ ಪಾರ್ವತಿ ಕೇವಲ ಬಿಲ್ವಪತ್ರೆ ಮತ್ತು ನೀರಿನ ಸಹಾಯದಿಂದ ತನ್ನ ವ್ರತವನ್ನು ಮುಂದುವರಿಸ್ತಾಳೆ. ದಂತಕಥೆಯ ಪ್ರಕಾರ ಪಾರ್ವತಿ ತನ್ನ ವ್ರತವನ್ನು ಸುಮಾರು 5,000 ವರ್ಷಗಳವರೆಗೆ ನಡೆಸಿರ್ತಾಳೆ. ಬ್ರಹ್ಮಚಾರಿಣಿಯಾದಂಥ ಪಾರ್ವತಿ ದೇವಿ ತನ್ನ ಬಲಗೈಯಲ್ಲಿ ಕಮಂಡಲವನ್ನು ಹಾಗೂ ಎಡಗೈಯಲ್ಲಿ ಜಪಮಾಲೆಯನ್ನು ಹಿಡಿದು ಬಿಳಿ ವಸ್ತ್ರವನ್ನು ಧರಿಸಿರ್ತಾಳೆ. ಬಿಳಿ ವಸ್ತ್ರ ಮುಗ್ಧತೆ ಹಾಗೂ ಪರಿಶುದ್ಧತೆಯ ಪ್ರತೀಕ. ಹೀಗಾಗಿ ನವರಾತ್ರಿಯ ಈ ದಿನ ಬಿಳಿ ವಸ್ತ್ರ ಧರಿಸೋದ್ರಿಂದ ನಮ್ಮ ಮನಸ್ಸನ್ನು ನಾವು ಪರಿಶುದ್ಧವಾಗಿ ಇಟ್ಕೋಬಹುದು ಅನ್ನೋ ನಂಬಿಕೆ ಇದೆ. ಬ್ರಹ್ಮಚಾರಿಣಿಯನ್ನ ಆರಾಧಿಸುವ ದೇವಸ್ಥಾನ ಕಾಶಿಖಂಡದಲ್ಲಿದೆ.